ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಡಿ ಸುಧಾಕರ್ ಅವರು ಇನ್ನಿಲ್ಲ ಅನ್ನುವಂತಹ ವಿಚಾರ ತಿಳಿದಾಗ ಕ್ಷೇತ್ರದ ಜನತೆ ಅಕ್ಷರಶಃ ಶೋಕಸಾಗರದಲ್ಲಿ ಮುಳುಗಿರುವಂತದ್ದು. ಸದ್ಯ ಅವರ ಒಂದು ಈ ಅಗಲಿಕೆಯ ನೋವನ್ನ ಕಣ್ಣೀರಿನ ಮುಖಾಂತರ ಈ ಜನ ಹೊರಗೆ ಹಾಕ್ತಾ ಇರ್ತಕ್ಕಂಥದ್ದು ತಾವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು. ಅವರ ಮಹಿಳಾ ಅಭಿಮಾನಿಗಳಾಗಿರ್ಬೋದು ಅಥವಾ ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ಬೋದು ಸಾಕಷ್ಟು ಆಕ್ರಂದನವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು, ಕಣ್ಣೀರು ಹಾಕ್ತಾ ಇರ್ತಕ್ಕಂಥದ್ದು, ಒಬ್ಬರನ್ನೊಬ್ಬರು ಸಂತೈಸಿಕೊಂಡು ಈ ರೀತಿ ದುಃಖ ಸಾಗರದಲ್ಲಿ ಮುಳುಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಒಂದು ಸಭೆಯನ್ನು ನಡೆಸ್ತಾ ಇತ್ತು. ಈ ಒಂದು ಸಭೆಯಲ್ಲಿ ಮಹಿಳಾ ಕಾರ್ಯಕರ್ತರು ಒಂದು ರೀತಿಯ ಆಕ್ರಂದನವನ್ನ ಇಲ್ಲಿ ಹೊರಹಾಕ್ತಾ ಇರ್ತಕ್ಕಂಥದ್ದು. ಮತ್ತೆ ಅಕ್ಷರಶಃ ಮಹಿಳಾ ಕಾರ್ಯಕರ್ತರಿದ್ದಾರೆ, ಅವರ ಆಕ್ರಂದನ ಮುಗಿಲು ಮುಟ್ಟಿದೆ ಅಂತಾನೆ ಹೇಳ್ಬೋದು. ಅದೇ ರೀತಿಯಾಗಿ ಒಬ್ಬರನ್ನೊಬ್ಬರು ಸಂತೈಸಿಕೊಳ್ತಾ ಸಚಿವರ ಅಗಲಿಕೆಯ ನೋವನ್ನ, ಡಿ ಸುಧಾಕರ್ ಅವರ ಅಗಲಿಕೆಯ ನೋವನ್ನ ತಮ್ಮ ಕಣ್ಣೀರಿನ ಮುಖಾಂತರ ಇಲ್ಲಿ ಹೊರಗೆ ಹಾಕ್ತಾ ಇರ್ತಕ್ಕಂಥದ್ದನ್ನ ತಾವು ದೃಶ್ಯಾವಳಿಯಲ್ಲಿ ಗಮನಿಸಬಹುದು. ಯಾರು ಒಬ್ಬರನ್ನೊಬ್ಬರು ಸಂತೈಸ್ತಾ ಇದ್ದಾರೆ, ಸಂತೈಸಿದ್ರು ಕೂಡ ಆ ದುಃಖ ಅವರನ್ನ ತಡೆದುಕೊಳ್ಳಕ್ಕೆ ಆಗ್ತಾ ಇಲ್ಲ. ಆ ದುಃಖದ ಮಡುವಿನಿಂದ ಎಲ್ಲರೂ ಕೂಡ ದುಃಖದ ಮಡುವಿನಲ್ಲಿದ್ದಾರೆ. ಒಬ್ಬರನ್ನೊಬ್ಬರು ಸಂತೈಸಿಕೊಳ್ಳುವಷ್ಟು ಕೂಡ ಈಗ ಅವರು ಶಕ್ತರಾಗಿಲ್ಲ. ತಮ್ಮ ಕಣ್ಣೀರಿನ ಮುಖಾಂತರ ಸಚಿವರ ಅಗಲಿಕೆಯ ನೋವನ್ನ ಈಗ ಸದ್ಯ ಹೊರಗಾಗ್ತಾ ಇರ್ತಕ್ಕಂಥದ್ದು. ಸದ್ಯ ನಾನೀಗ ಅವ್ರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೇನೆ. ನಮ್ಮ ಜೊತೆ ಮಹಿಳಾ ಕಾರ್ಯಕರ್ತೆಯರಿದ್ದಾರೆ. ಯಾವ ರೀತಿಯಾಗಿ ಅವರಿಗೆ ನೋವು ಉಂಟಾಗಿದೆ ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅಮ್ಮ ಒಂದು ನಿಮಿಷ ಅಮ್ಮ. ಓಕೆ ಅಮ್ಮ, ಅಗಲಿಕೆಯ ನೋವು ಯಾವ ರೀತಿ ಇದೆ ತಮ್ಮ? ಹೇಳಕ್ ಆಗ್ತಿಲ್ಲ ಸರ್. ಅವ್ರ ಬಗ್ಗೆ ಅವ್ರ ಮಗಿನಂತ ಮನಸ್ಸು ಸರ್. ಪ್ರತಿ ಒಂದ್ ಹೆಣ್ಮಕ್ಳು ಯಾರೇ ಬರ್ಲಿ, ಕಷ್ಟ ಅಂತ ಬರ್ಲಿ, ಏನೇ ಬರ್ಲಿ ಸರ್, ಅವ್ರು ನಮ್ಮ ದೇವ್ರಾಗಿದ್ರು ಸರ್. ನಾವ್ ದೇವ್ರ ಕಳ್ಕೊಂಡ್ಬಿಟ್ಟಿದೀವಿ ಸರ್. ನಮ್ ಕೈಲಿ ಏನು ಮಾತಾಡಕ್ ಸರ್. ಅಮ್ಮ, ಈಗ ಯಾರೇ ಕಾರ್ಯಕರ್ತರು ಅವ್ರ ಹತ್ರ ಹೋದ್ರು ಕೂಡ ಬರಿಗೈಯಲ್ಲಿ ಕಳ್ಸಿದಂತವ್ರಲ್ಲ. ಅಷ್ಟು ಒಳ್ಳೇದು ಯಾರು ಕೈಯಿಂದ ಕಳ್ಸಿಲ್ಲ ಅಂತ ಮನುಷ್ಯ ಇವತ್ತು ಆಗ್ಬಿಟ್ಟ. ದೇವ್ರೆ ನಮಗೆ ತಗೋಬೇಕಾಯ್ತು ಅಂತ ಬಿಡ್ಬೇಕಾಯ್ತು. ಯಾರೇ ಕಾರ್ಯಕರ್ತರು ಹೋದ್ರು ಕೂಡ ಅವರು ಸಂತೈಸ್ತಕ್ಕಂಥದ್ದು, ಅವರ ಕಷ್ಟಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಸದ್ಯ ಅವರು ನಮ್ಮ ನಡುವಿಲ್ಲ ಸರ್. ಅವರು ಕೊಡಗೈದಾನಿ ಎಲ್ಲಾ ಪಕ್ಷದಲ್ಲೂ ದುಡ್ಡಿರೋರಿಗೆ ಮಾತ್ರ ಬೆಲೆ ಇತ್ತು. ಬಟ್ ನಮ್ ಸಾಹೇಬ್ರ ಹತ್ರ ಯಾರು ಗ್ರೌಂಡ್ ಫ್ಲೋರ್ ಇಂದ ಕೆಲಸ ಮಾಡ್ತಾರ ಅವ್ರಿಗೆ ಮಾತ್ರ ಬೆಲೆ ಇತ್ತು. ಅದ್ರಲ್ಲೂ ಮಹಿಳೆಯರಿಗೆ ಕಷ್ಟ ಅಂತ ಹೋದ್ರೆ ಕೊಡಗೈದಾನಿ ಸರ್ ದೇವ್ರ ನಿಜವಾಗ್ಲೂ ಕೂರಿ ಇಂತ ಒಬ್ಬ ಶಾಸಕನ್ನ, ಇಂತ ಒಬ್ಬ ದೇವ್ರಂತ ಮನುಷ್ಯನ ತಗೋಬಾರ್ದಾಗಿತ್ತು. ಬಹಳ ಅನ್ಯಾಯ ಆಗಿದೆ ನಮ್ಮ ಜೊತೆಯಲ್ಲಿ. ಈಗ ಮತ್ತೊಬ್ಬ ಕಾರ್ಯಕರ್ತೆಯರು ನಮ್ಮ ಜೊತೆಗಿದ್ದಾರೆ. ಅಮ್ಮ, ಈಗ ಸಚಿವರು ತಮ್ಮ ಕಷ್ಟಗಳಿಗೆ ಸ್ಪಂದಿಸ್ತಾ ಇದ್ರು. ತಾವು ಹೋದಾಗ್ಲೆಲ್ಲ ತಮ್ಮ ಕಷ್ಟಗಳೇನು ಅಂತ ಕೇಳುವಂತ ಪ್ರಯತ್ನವನ್ನು ಮಾಡ್ತಿದ್ರು, ಪರಿಹಾರ ಮಾಡ್ತಾ ಇದ್ರು. ಸದ್ಯ ಇವ್ರು ನಮ್ಮ ನಡುವೆ ಇಲ್ಲ. ಯಾವ ರೀತಿಯಾಗಿ ಅದನ್ನ ಸರ್ ಅದನ್ನ ಅರಗಿಸ್ಕೊಳಕ್ಕೂ ಆಗ್ತಾ ಇಲ್ಲ ಸರ್. ಆ ತರ ಒಂದು ಪರಿಸ್ಥಿತಿಯಲ್ಲಿ ಎಂತ ಕಷ್ಟನೇ ಬರ್ಲಿ, ಹೆಂಗೆ ಇರ್ಲಿ, ನನ್ ಮಗಳಿಗಂತೂ ಬಹಳ ಪಟಾಕಿ ಅಂತ ಮಾತಾಡ್ಸೋರು. ನನ್ ಮಗಳಂತೂ ಬೆಳಗ್ಗೆ ಅಂತೂ ಅಳ್ತಾ ಇದ್ದಾಳೆ. ಅಂತ ಒಬ್ಬ ಮನುಷ್ಯನ ನಾವು ಜೀವನದಲ್ಲಿ ಎಲ್ಲೂ ನೋಡಕ್ಕಾಗಲ್ಲ ಸರ್. ಅಂತ ಒಳ್ಳೆ ಒಬ್ಬ ಸಚಿವರು, ಶಾಸಕರು, ನಾವೆಲ್ಲ ಒಬ್ಬನ್ ಕಲ್ಕೊಂಡು ನಾವು ಅನಾಥರಾಗಿದ್ದೀವಿ ಸರ್. ನಾವು ಮನೆಗೆ ದೀಪ ಇಲ್ದಂಗ ಆಗ್ಬಿಟ್ಟಿದೆ ಸರ್. ನಮಗೆ ಬಹಳ ದುಃಖದ ಸಂಗತಿ ಸರ್ ಇದು. ಇದಿಷ್ಟು ಮಹಿಳಾ ಕಾರ್ಯಕರ್ತೆಯರ ಮಾತು. ಏನಂದ್ರೆ ಅಕ್ಷರಶಃ ಮನೆಯ ಹಿರಿಯ ಕುಟುಂಬದ ಸದಸ್ಯನನ್ನ ಕಳೆದುಕೊಂಡಷ್ಟೇ ನೋವು ನಮ್ಮಲ್ಲಿದೆ ಅಂತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಪಾಂಡು ಜೊತೆ ರಾಘವೇಂದ್ರ ಸರ್ದೇಸಾಯಿ, ನ್ಯೂಸ್ ಫಸ್ಟ್, ಚಿತ್ರದುರ್ಗ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.